ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ಕೈಲಾಸ ಹೇಗಿದೆ? ಯಾರಿಗೂ ಗೊತ್ತಿಲ್ಲದ ಕೈಲಾಸದ ಬಗ್ಗೆ ಸಿಗಲಿದೆ ವಿವರಣೆ. ಕೊನೆಗೂ ಬಯಲಾಗಿದೆ ಕೈಲಾಸ ದೇಶದ ವಿಳಾಸ. ಜುಲೈ 21ಕ್ಕೆ ಸ್ವತಃ ನಿತ್ಯಾನಂದ ಸ್ವಾಮಿಯಿಂದಲೇ ಮಹತ್ವದ ಘೋಷಣೆ. ಗುರು ಪೂರ್ಣಿಮಾ ದಿನದಂದು ಕೈಲಾಸ ದೇಶದ ವಿಳಾಸ ಬಹಿರಂಗ. ಊಹಾಪೋಹ, ಕುತೂಹಲ, ಅನುಮಾನಗಳಿಗೆ ಸಿಗಲಿದೆ ಉತ್ತರ. ಗುರು ಪೂರ್ಣಿಮಾ ದಿನ ಸಾರ್ವಭೌಮ ದೇಶವಾದ ಕೈಲಾಸದ ವಿಳಾಸ ಬಹಿರಂಗ. ಗುರು ಪೂರ್ಣಿಮಾ ದಿನ ಕೈಲಾಸ ಜಗತ್ತಿಗೆ ತನ್ನ ಬಾಗಿಲು ತೆರೆಯುತ್ತಿದೆ. ಕೈಲಾಸ ಹಿಂದೂ ದೇಶದ ಪ್ರಜೆಯಾಗಲು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಈ ಅವಕಾಶ ನಿಮ್ಮ ಜೀವಿತದ ಅವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಬರಲಿದೆ. ಮಿಸ್ ಮಾಡಿಕೊಳ್ಳಬೇಡಿ ಎಂದು ನಿತ್ಯಾನಂದ ಸ್ವಾಮೀಜಿಯ ಆಹ್ವಾನ. ತಮ್ಮ ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಸ್ವಾಮೀಜಿ ಆಹ್ವಾನ. ಹೇಗಿದೆ ಕೈಲಾಸ? ಕೈಲಾಸದಲ್ಲಿ ಏನೇನಿದೆ? ನೀವು ಹೋಗಬಹುದಾ? ಎಲ್ಲಾ ಪ್ರಶ್ನೆಗಳಿಗೆ, ಕುತೂಹಲಗಳಿಗೆ ಉತ್ತರ ಕೊಡ್ತಾರೆ ನಿತ್ಯಾನಂದ ಸ್ವಾಮಿ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ಕೈಲಾಸ ಹೇಗಿದೆ? ಯಾರಿಗೂ ಗೊತ್ತಿಲ್ಲದ ಕೈಲಾಸದ ಬಗ್ಗೆ ಸಿಗಲಿದೆ ಇಲ್ಲಿ ವಿವರಣೆ. ಕೊನೆಗೂ ಬಯಲಾಗಲಿದೆ ಕೈಲಾಸ ದೇಶದ ವಿಳಾಸ. ಜುಲೈ 21ಕ್ಕೆ ಸ್ವತಃ ನಿತ್ಯಾನಂದ ಸ್ವಾಮಿಯಿಂದಲೇ ಮಹತ್ವದ ಘೋಷಣೆ ಮಾಡಲಾಗ್ತಿದೆ. ಗುರು ಪೂರ್ಣಿಮಾ ದಿನದಂದು ಕೈಲಾಸ ದೇಶದ ವಿಳಾಸ ಬಹಿರಂಗವಾಗಿದೆ. ಊಹಾಪೋಹ, ಕುತೂಹಲ, ಅನುಮಾನಗಳಿಗೆ ಸಿಗಲಿದೆ ಉತ್ತರ. ಗುರು ಪೂರ್ಣಿಮಾ ದಿನ ಸಾರ್ವಭೌಮ ದೇಶವಾದ ಕೈಲಾಸದ ವಿಳಾಸ ಬಹಿರಂಗವಾಗಲಿದೆ. ಗುರು ಪೂರ್ಣಿಮಾ ದಿನ ಕೈಲಾಸ ಜಗತ್ತಿಗೆ ತನ್ನ ಬಾಗಿಲು ತೆರೆಯುತ್ತಿದೆ. ಕೈಲಾಸ ಹಿಂದೂ ದೇಶದ ಪ್ರಜೆಯಾಗಲು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಈ ಅವಕಾಶ ನಿಮ್ಮ ಜೀವಿತದ ಅವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಬರಲಿದೆ. ಮಿಸ್ ಮಾಡಿಕೊಳ್ಳಬೇಡಿ ಎಂದು ನಿತ್ಯಾನಂದ ಸ್ವಾಮೀಜಿ ಆಹ್ವಾನಿಸಿದ್ದಾರೆ. ಹೇಗಿದೆ ಕೈಲಾಸ? ಕೈಲಾಸದಲ್ಲಿ ಏನೇನಿದೆ? ನೀವು ಹೋಗಬಹುದಾ? ಹಾಗಾದ್ರೆ ಎಲ್ಲಾ ಪ್ರಶ್ನೆಗಳಿಗೆ, ಕುತೂಹಲಗಳಿಗೆ ಉತ್ತರ ಕೊಡ್ತಾರೆ ಸ್ವಾಮೀಜಿ ನಿತ್ಯಾನಂದ.